ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಎಲ್ಲರಿಗೂ ಉಪಯುಕ್ತವಾದ ವಿಶ್ವಾಸ್ ಗ್ರೈಂಡಿಂಗ್ ಮಿಲ್ ಮಿನಿ ಮಿಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ಮನೆಯಲ್ಲಿದ್ದರೆ ಒಂದು ಮಿನಿ ಹಿಟ್ಟಿನ ಗಿರಣಿ ಮನೆಯಲ್ಲೇ ಇದ್ದ ಹಾಗೆ. ಎಲ್ಲ ತರಹದ ಹಿಟ್ಟುಗಳನ್ನು ಮನೆಯಲ್ಲೇ ಮಾಡ್ಕೋಬಹುದು. ಹಿಟ್ಟಿನ ಗಿರಣಿಯಲ್ಲಿ ಹೇಗೆ ಹಿಟ್ಟು ರೆಡಿ ಆಗುತ್ತೋ ನಯಸ್ಸಾಗಿ ಅದೇ ರೀತಿ ಮನೆಯಲ್ಲೂ ರೆಡಿ ಆಗುತ್ತೆ. ಮನೆಯ ಉಪಯೋಗಕ್ಕೆ ಪುಟ್ಟದಾದ ಹಿಟ್ಟಿನ ಗಿರಣಿ ಯಂತ್ರ. ಒಂದು ಸಲ 300 ಗ್ರಾಮ್ ಅಷ್ಟು ಹಿಟ್ಟು ಮಾಡ್ಕೋಬಹುದು. ಮನೆಯಲ್ಲೇ ಯಾವಾಗ ಬೇಕಾದ್ರೆ ಅವಾಗ ಫ್ರೆಶ್ ಆಗಿ ಹಿಟ್ಟು ಮಾಡ್ಕೋಬಹುದು. ಟೈಮ್ ಬಂದು 3 ರಿಂದ 5 ನಿಮಿಷ ಹಿಡಿಯುತ್ತೆ. ಇದು ಲಾಕ್ ಅನ್ಲಾಕ್ ರೋಲರ್ ಕೊಟ್ಟಿದ್ದಾರೆ. ಇದರ ಉಪಯೋಗ ಏನು ಅಂದ್ರೆ ಹಿಟ್ಟು ಆದ ಮೇಲೆ ಮಿಷನ್ ಬಗ್ಗಿಸಿ ಡೈರೆಕ್ಟ್ ಆಗಿ ಪಾತ್ರೆಗೋ ತಟ್ಟೆಗೋ ಹಾಕೋಬಹುದು. ತುಂಬಾ ಸುಲಭ ವಿಧಾನ. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಲಾಕು ಅನ್ಲಾಕು ಮಾಡಕ್ಕೆ ಕೊಟ್ಟಿದ್ದಾರೆ. ಇದು ಸ್ಟೆರಿಡಿಯಾಗಿ ಗಟ್ಟಿಯಾಗಿ ಲಾಕ್ ಆಗೋದಕ್ಕೆ ಈ ಮೆಥಡ್ ಅಲ್ಲಿ ಮಾಡಿದ್ದಾರೆ. ಈ ಲಾಕ್ ಕ್ವಾಲಿಟಿ ಆಗ್ಲಿ ಸ್ಟೀಲ್ ಕ್ವಾಲಿಟಿ ಆಗ್ಲಿ ತುಂಬಾ ಟಾಪ್ ಅಲ್ಲಿ ಇದೆ. ಗುಡ್ ಕ್ವಾಲಿಟಿ ಅಂತಾನೆ ಹೇಳ್ಬೇಕು. ಇದು ಮಿಲ್ಲಿಂಗ್ ಬ್ಲೇಡ್. ಇದು ಸ್ವಲ್ಪನೂ ಶಾರ್ಪ್ ಇರಲ್ಲ. ನೋಡಿ, ಮುಟ್ಟಿ ತೋರಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ನಯಸ್ಸಾಗುತ್ತೆ. ಸೇಮ್ ಹಿಟ್ಟಿನ ಗಿರಣಿಯಲ್ಲಿ ಮಾಡಿಸಿದ ಹಿಟ್ಟು ಹೇಗಿರುತ್ತೋ ಅದೇ ರೀತಿ ನಯಸ್ಸಾಗಿರುತ್ತೆ. ಹಿಟ್ಟು ಹೆಂಗಾಗುತ್ತೆ ಅಂತ ತೋರ್ಸೋದಿಕ್ಕೆ ನಾನು ಇಲ್ಲಿ ಒಂದು 5 ತರ ಇಟ್ಕೊಂಡಿದ್ದೀನಿ. ಗೋಧಿ, ರಾಗಿ, ಅಕ್ಕಿ, ಅರಿಶಿಣದ ಕೊಂಬು, ಜೋಳ. ಒಂದೊಂದಾಗಿ ನಿಮಗೆ ಹಾಕಿ ತೋರಿಸ್ತೀನಿ. ಈಗ ನೋಡಿ, ಮನೇಲೆಲ್ಲ ಮಿಕ್ಸರ್ ಗ್ರೈಂಡರ್ ಇರುತ್ತಲ್ವಾ, ಅದೇ ರೀತಿ ಇದಕ್ಕೂ ಸ್ವಿಚ್ ಆಫ್ ಅನ್ನು ಕೊಟ್ಟಿದ್ದಾರೆ. ಮತ್ತೆ 5 ಸ್ಪೀಡ್ ಕೊಟ್ಟಿರ್ತಾರೆ. ಮಾಮೂಲಿ ಇದು ಮನೇಲಿ ಬಳಸೋ 3 ಪಿನ್. ಇದಕ್ಕೆ AH ಪಿನ್ ಏನು ಬೇಡ. 3 ಪಿನ್ ಅಲ್ಲೇ ಆರಾಮಾಗಿ ಬಳಸ್ಕೋಬಹುದು. ನಾನು 300 ಗ್ರಾಮ್ ಅಷ್ಟು ಗೋಧಿ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಈ ತರ ಮುಚ್ಚಬೇಕು. ನಾನು ಹೇಳ್ದಂಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಸ್ವಿಚ್ ಆನ್ ಮಾಡಿದಾಗ ರೆಡ್ ಲೈಟ್ ಆನ್ ಆಗುತ್ತೆ. ಹ್ಯಾಂಡ್ಲ್ ಕೊಟ್ಟಿರ್ತಾರೊಂದು, ಹಿಂಗೆ ಹ್ಯಾಂಡ್ಲ್ ಇಟ್ಕೊಂಡು ನೀವೀಗ ಆನ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಅದ್ರ ಪಾಡಿಗೆ ಅದು ಹಿಟ್ಟು ರೆಡಿ ಆಗೇ ಬಿಡುತ್ತೆ. ಮಧ್ಯೆ ಒಂದ್ ಸ್ವಲ್ಪ ನೋಡ್ತಾ ಇರ್ರಿ. ಸ್ವಿಚ್ ಆಫ್ ಮಾಡ್ಕೊಂಡು ನೋಡ್ಕೋಬೇಕು. ತುಂಬಾ ಈಸಿಯಾಗಿ ಹಿಟ್ಟು ರೆಡಿ ಆಗ್ಬಿಡುತ್ತೆ. ಫ್ರೆಶ್ ಆಗಿ ಯಾವಾಗ ಬೇಕೋ ಅವಾಗ ಮನೆಯಲ್ಲೇ ಮಾಡ್ಕೋಬಹುದು. ಮತ್ತೆ ನೋಡಿ, ಈಗ ತೆಗಿತಾ ಇದ್ದೀನಿ. ಸೇಮ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ತೆಗೆದು ಈಸಿಯಾಗಿ ಹಿಂಗೆ ಲಿಡ್ ಓಪನ್ ಮಾಡ್ಕೋಬೇಕು. ನೋಡಿ, ಮೇಲೆ ಎಷ್ಟು ಹಿಟ್ಟಿದೆ ಅಲ್ವಾ. ಹಿಟ್ಟು ಹೆಂಗಾಗಿದೆ ನೋಡ್ಕೊಳ್ಳೋಣವಾ. ನೋಡಿ, ಎಷ್ಟು ನಯಸ್ಸಾಗಿ ಚೆನ್ನಾಗಾಗಿದೆ. ಹಿಟ್ಟಿನ ಗಿರಣಿಲಿ ಮಾಡಿಸ್ಕೊಂಡ್ ಬರ್ತಿರಲ್ವಾ, ಅದೇ ಫೀಲಿಂಗೇ ಬರುತ್ತೆ. ಅಷ್ಟೇ ರುಚಿನೂ ಆಗುತ್ತೆ. ಈಗ ಮಿಷನ್ ಹಿಂಗ್ ಬಗ್ಗಿಸ್ಕೊಂಡ್ಬಿಟ್ಟು ನಾನು ಒಂದ್ ತಟ್ಟೆಗೆ ಹಾಕೋತಾ ಇದ್ದೀನಿ. ಒಂದು ಬ್ರಷ್ ಕೊಟ್ಟಿರ್ತಾರ ಅವ್ರೆ. ಬ್ರಷಿನ ಸಹಾಯದಿಂದ ಎಲ್ಲಾ ಹಿಟ್ಟನ್ನು ತಕ್ಕೋಬಹುದು. ಆಮೇಲೆ ಕ್ಲೀನು ಮಾಡ್ಕೋಬಹುದು. ನೋಡಿ, ಮುಚ್ಚಳಕ್ಕೆ ಹತ್ತಿರ ಹಿಟ್ಟೆಲ್ಲ ನಾನೀಗ ಆ ಬ್ರಷಿನ ಸಹಾಯದಿಂದ ತೆಕ್ಕೊಂತಾ ಇದ್ದೀನಿ. ಈಗ ಬ್ಲೇಡ್ ತೆಗೆಯೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನೋಡಿ, ಒಂದು ಸ್ಟೀಲ್ ರಿಂಚು ಮತ್ತೆ ಸ್ಟೀಲ್ ರಾಡು ಕೊಟ್ಟಿರ್ತಾರೆ. ಇದನ್ನು ಹೋಲ್ ಒಳಗೆ ಹಾಕಿ ಇಟ್ಕೊಂಡು ಆಂಟಿ ಕ್ಲಾಕ್ ವೈಸ್ ಸ್ವಲ್ಪ ತಿರುಗಿಸಿದ್ರೆ ಸಾಕು. ಸುಲಭವಾಗಿ ಬ್ಲೇಡ್ ಹೊರಗೆ ಬರುತ್ತೆ. ನೋಡ್ತಾ ಇದ್ದೀರಲ್ವಾ. ಒಂದು ಕೈಯಲ್ಲಿ ಹಿಂಗೆ ಬ್ಲೇಡ್ ಇಟ್ಕೊಂಡು ಸುಲಭವಾಗಿ ಹಿಂಗೆ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ಬಿಡ್ಬೇಕು. ಬ್ಲೇಡನ್ನ ಕೈಯಿಂದ ಹೊರಗೆ ತೆಕ್ಕೊಂಡ್ಬಿಡಿ. ತೆಕ್ಕೊಂಡಾದ್ಮೇಲೆ ಕೆಳಗೆಲ್ಲ ಹಿಟ್ಟು ಅಲ್ಲಲ್ಲೇ ಸಿಗಾಕೊಂಡಿರುತ್ತಲ್ವಾ, ಅವರೇ ಬ್ರಷ್ ಕೊಟ್ಟಿದಾರಲ್ಲ, ಆ ಬ್ರಷ್ ಸಹಾಯದಿಂದ ಎಲ್ಲ ಕ್ಲೀನ್ ಮಾಡ್ಕೋಬಹುದು. ನೋಡಿ, ಈ ತರ ಸಣ್ಣ ಬ್ರಷ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಹಸಿ ಬಟ್ಟೆಯಿಂದ ಅಥವಾ ಒಣ ಬಟ್ಟೆಯಿಂದ ಒರೆಸ್ಕೋಬಹುದು. ಆದ್ರೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನೀರು ಹಾಕಿ ಒರೆಸುವ ಆಗಿಲ್ಲ. ಮತ್ತೆ ಹಸಿ ಪದಾರ್ಥಗಳನ್ನು ಇದರಲ್ಲಿ ರುಬ್ಕೊಳ್ಳೋ ಆಗಿಲ್ಲ. ಉದಾಹರಣೆಗೆ ಗೊಜ್ಜಿಗೆ, ಚಟ್ನಿ ಎಲ್ಲ ರುಬ್ಕೊಂತೀರಲ್ವಾ, ಅದೆಲ್ಲ ಇದರಲ್ಲಿ ಮಾಡೋ ಆಗಿಲ್ಲ. 300 ಗ್ರಾಮ್ ಅಷ್ಟು ಅಕ್ಕಿ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ನುಣ್ಣಗೆ ತುಂಬಾ ಚೆನ್ನಾಗಾಗುತ್ತೆ. ಸೇಮ್ ಆಸ್ ಯೂಶುವಲ್ ಆ ಕಡೆ ಈ ಕಡೆ ಲಾಕ್ ಮಾಡ್ಕೋಬೇಕು. ಈಗ ಮಾಡ್ಕೋಬೇಕು. ನೋಡಿ, ಆಯ್ತು ಎಷ್ಟು ಚೆನ್ನಾಗಾಗಿದೆ ಅಂತಂದು. ತುಂಬಾ ಚೆನ್ನಾಗಾಗುತ್ತೆ. ಎಲ್ಲವೂ ತುಂಬಾ ಚೆನ್ನಾಗಾಗುತ್ತೆ. ನಾನು ಈಗಾಗಲೇ 5 ತಿಂಗಳಿಂದ ಇದನ್ನ ಬಳಸ್ತಾ ಇದ್ದೀನಿ. ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಮಾಡಿ ಇಟ್ಕೊಂಡು ನಾನು ಮಾಡ್ತೀನಿ. ಈಗ ರಾಗಿ ನಾನು ತೋರಿಸಿರೋ ಐಟಮ್ಸ್ ಎಲ್ಲ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಹಿಟ್ಟಿನ ಗಿರಣಿಲಿ ಹೆಂಗೆ ಬಳಸ್ತಾರೋ ಅದೇ ರೀತಿನೇ ನೀವು ಬಳಸ್ಕೋಬೇಕು. ಈಗ ಜೋಳ ಹಾಕ್ತಾ ಇದ್ದೀನಿ. ಜೋಳನು ಹಿಟ್ಟು ರೆಡಿ ಆಯ್ತು. ನೋಡ್ಕೊಂಡ್ರಲ್ವಾ, ಸೂಪರ್ ಆಗಿರೋ ಮನೆಯಲ್ಲಿ ಪುಟ್ಟದಾದ ಹಿಟ್ಟಿನ ಗಿರಣಿ. ಈಗ ಅರಿಶಿಣದ ಕೊಂಬು ಹಾಕಿದ್ದೀನಿ. ಅರಿಶಿಣದ ಕೊಂಬುನು ಸೂಪರ್ ಆಗಿ ಚೆನ್ನಾಗಿ ಆಗಿದೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಸ್ವಲ್ಪ ಉಳ್ದಿದೆ ನೋಡಿ, ಒಂದ್ ತುಂಡು ಹಂಗೆ ಇದೆ. ಈಗ ಮಾಡಿರೋ ಐಟಮ್ಸ್ ಎಲ್ಲ ಜರಡಿ ಮಾಡ್ಕೊಳಕ್ಕೆ ಅವರೇ ಒಂದು ಜರಡಿ ಕೊಟ್ಟಿದ್ದಾರೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಸ್ಟೀಲ್ ಇಂದು ಒಳ್ಳೆ ಕ್ವಾಲಿಟಿ ಇದೆ. ಬೇಕು ಅಂದ್ರೆ ಜರಡಿ ಮಾಡ್ಕೋಬಹುದು ನೀವು. ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಜರಡಿ. ನೋಡಿ, ಕ್ಯೂಟ್ ಆಗಿದೆ. ನಾನು ಇಷ್ಟ ತರ ಹಿಟ್ಟು ನಿಮ್ಗೆ ಈಗ ಮಾಡಿ ತೋರಿಸಿದೀನಿ. ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಕೇಳ್ತಾ ಇದ್ರಿ, ಹಿಟ್ಟು ಎಲ್ಲಿಂದ ತರ್ತೀರಾ, ಅಂಗಡಿನ ತರ್ತೀರಾ, ಹಿಟ್ಟಿನ ಗಿರಣಿಲಿ ಮಾಡಿಸ್ತೀರಾ ಮೇಡಮ್ ಅವರೇ ಅಂತ ಕೇಳ್ತಾ ಇದ್ರಲ್ವಾ. ಈಗ ನಾನು 5-6 ತಿಂಗಳಿಂದ ಈ ಮಿಷನ್ ನ ತಗೊಂಡಿದ್ದೀನಿ. ಅದ್ರಲ್ಲೇ ನಾನು ಎಲ್ಲಾ ತರದ ಹಿಟ್ಟು ಮಾಡ್ಕೊಂಡು ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಮಾಡ್ಕೊಂಡು ಬಳಸ್ತೀನಿ. ನಿಮಗೆ ಈ ಮಿಷನ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪರ್ಚೇಸ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.